Hi guys, welcome to Kaustuba's Car Mart. Location ಎಲ್ಲಿ ಬರುತ್ತೆ ಹೇಳ? KR road. ಬನಶಂಕರಿ 8th stage ಅಣ್ಣ ಇದು? ಇಲ್ಲ, ಬನಶಂಕರಿ 2nd stage KR road. KR road ಅಲ್ಲಿ ಬನಶಂಕರಿ 2nd stage. ಇಲ್ಲಿಗೆ ಬಂದರೆ ನಿಮಗೆ ಕೌಸ್ತುಭಾಸ್ ಕಾರ್ ಮಾರ್ಟ್. ಸುಮಾರಷ್ಟು ವೆರೈಟಿ ಇದಾವೆ ಇಲ್ಲಿ. ಕಾರ್ ಯಾವ್ದು ಬೇಕದು ಬಂದು ನೋಡಿ ನಿಮ್ಗೆ ಯಾವ್ದು ಇಷ್ಟ ಆಗುತ್ತೆ ನೆಗೋಷಿಯೇಟ್ ಮಾಡಿ ತೊಗೊಂಡು ಹೋಗ್ಬೋದು ಆರಾಮಾಗಿ. ನಮ್ಮ ಜೊತೆ ಇರೋದು ಸನ್ನಿ ರೆಡ್ಡಿ ಅಣ್ಣ. ಸೊ ಅವ್ರ ಕಾರ್ ಬಗ್ಗೆ ನಮಗೆ ಡೀಟೇಲ್ಸ್ ಕೊಡ್ತಾರೆ ಇವಾಗ. ಅಣ್ಣ ಫಸ್ಟ್ ಮಹೇಂದ್ರ ಥಾರ್ 2016 ಮಾಡಲ್, ಸೆಕೆಂಡ್ ಓನರು, 21,000 ಕಿಲೋಮೀಟರ್. ಓಕೆ, ಮಾಡಿಫೈ ಎಲ್ಲ ಮಾಡಿಸಿದ್ದಾರೆ. ಕನ್ವರ್ಟ್ ಟಾಪ್ಗೆ ಹಾರ್ಡ್ ಟಾಪ್ ಮಾಡಿಸಿದ್ದಾರೆ. ಥಾರ್ ಇಂಟೀರಿಯರ್ ನೋಡಿ ಮಸ್ತಾಗಿದೆ ಮಾತ್ರ. ಕಾರ್ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಸೀಟ್ ಎಲ್ಲ ಮಾಡಿಫೈಡ್ ಮಾಡಿಸಿದ್ದಾರೆ. ಮಾಡಿಫೈಡ್ ಸೀಟ್. ಅಣ್ಣ ಇದು ಎಷ್ಟು ಅಣ್ಣ ಇದು ಪ್ರೈಸು? ಪ್ರೈಸ್ ಹೇಳ್ತಿದ್ದಾರೆ 7,75,000. 7,75,000. 71,000 ರನ್ ಆಗಿದೆ. ಸೆಕೆಂಡ್ ಓನರ್ ವೆಹಿಕಲ್. 4x4. ಓಕೆ, 4x4. 4x4 ದಡಿಯಾ ನಿನಗೆ? ಹಾಂ ಅಣ್ಣ, ಇದು ಕಿಯಾ ಸೋನೆಟ್ ಹೆಂಗೆ? 2024 ಫಸ್ಟ್ ಓನರ್ ಗಾಡಿ. ಫಸ್ಟ್ ಓನರ್. ಓಕೆ, ಇಂಟೀರಿಯರ್ ನೋಡಿ, ಬ್ರ್ಯಾಂಡ್ ನ್ಯೂ ಕಂಡೀಷನ್ ಗಾಡಿ. ಇಂಟೀರಿಯರ್ ನೋಡ್ಬೋದು. ಸನ್ರೂಫ್ ಇದೆ, ಬಟನ್ ಸ್ಟಾರ್ಟ್. ಓಕೆ, ಕ್ರೂಸ್ ಕಂಟ್ರೋಲು, ಲೆದರ್ ಸೀಟ್ಸು ಎಲ್ಲ ಇದೆ. ಫುಲ್ ಫೀಚರ್ ಇದೆ. ಟೈರ್ಸು ಎಲ್ಲ ಹೊಸದೇ ಇದಲ್ಲ? ಕಂಪ್ನಿಯಿಂದ ಬಂದಿರೋ ಟೈರ್. ಹೊಸ ಗಾಡಿ ಬೇಕಾದ್ರೆ ನಿಮಗೆ 17 ಲಕ್ಷ ಡೀಸೆಲ್. ಓಕೆ, ಡೀಸೆಲ್ ಅಣ್ಣ ಇದು? ಡೀಸೆಲ್. ಹಾಂ, ಇದು 14 ಲಕ್ಷ ಹೇಳ್ತಾ ಇದೀವಿ. ಸ್ವಲ್ಪ ಹೆಚ್ಚು ಕಮ್ಮಿ. 14 lakhs ನೆಗೋಷಿಯೇಬಲ್. ಸೊ ಅಷ್ಟು ಕ್ವಿಡ್ ಕ್ಲೈಂಬರ್. ಇದು ಬುಕ್ ಆಗೋಗಿದೆ ಕ್ಲೈಂಬರು. ಓಕೆ, ಪರವಾಗಿಲ್ಲ. ನೆಕ್ಸ್ಟ್ ಬಂದು ಒಂದು ಸುಜುಕಿ ವ್ಯಾಗ್ನರ್ 2016 ಸೆಕೆಂಡ್ ಸಿಂಗಲ್ ಓನರು. ಸಿಂಗಲ್ ಓನರ್. ಹಾಂ, ವ್ಯಾಗನರು ಆಪ್ಷನಲ್ ಇದೆ, VXI ಆಪ್ಷನಲ್. ಓಕೆ, ಇದು ಇಂಟೀರಿಯರ್ ನೋಡಿ, ಆಟೋಮೆಟಿಕ್ ಕಾರ್ ಇದು. 4 ಪವರ್ ವಿಂಡೋಸ್ ಬರುತ್ತೆ. ಹಾಂ, ಆಪ್ಷನಲ್ ಗಾಡಿ ಅಂದರೆ 2 ಏರ್ ಬ್ಯಾಗ್, ABS ಬರುತ್ತೆ. ಹೌದು. 2016 ಸಿಂಗಲ್ ಓನರು, 48,000 ಓಡಿದೆ. ಪ್ರೈಸು 4,35,000. 4,35,000 ನೆಗೋಷಿಯೇಬಲ್ ಇದೆ. ಟೈರ್ ಕಂಡೀಷನ್ ತೋರಿಸಿ. ಈ ಕಡೆಯಿಂದ ಬಂದು ಸೊ ಈ ಕಾರ್ ನಾನು ನೋಡಿದ್ದೆ, ನನಗೂ ಇಷ್ಟ ಆಗೈತಿ ಇದು ವ್ಯಾಗ್ನರ್. ಸೊ 5 ಪೋಲೋ ಇದೆ, ಅದರಲ್ಲಿ ಫಸ್ಟ್ ಒನ್ GT. ಅಣ್ಣ ಇದ್ರ ಬಗ್ಗೆ ಚೂರು. ಇದು GT 2016 ಸಿಂಗಲ್ ಓನರು, ಡೀಸೆಲ್ 1.5 GT. ಓಕೆ, ಕಿಲೋಮೀಟರ್ 51,000 ಕಿಲೋಮೀಟರ್ ಓಡಿದೆ. ಫಸ್ಟ್ ಓನರು. ಓಕೆ, ಇಂಟೀರಿಯರ್ ನೋಡಿ, ಫ್ಯಾಬ್ರಿಕ್ ಶೀಟ್ಸು, ಬಿಲ್ಟೆಡ್ ಮ್ಯೂಸಿಕ್ ಸಿಸ್ಟಮು, ಕ್ರೂಸ್ ಕಂಟ್ರೋಲು. ಇದೆಷ್ಟು ಪ್ರೈಸ್ ಎಕ್ಸ್ಪೆಕ್ಟ್ ಮಾಡ್ತಿದ್ದಾರಣ್ಣ? ಇದು 7.5 ಹೇಳ್ತಾರೆ ಸರ್. 7.5 ಹೇಳ್ತಾರೆ. 7.5 ನೆಗೋಷಿಯೇಬಲ್. ಮತ್ತೊಂದು ಪೋಲೋ ಆಟೋಮೆಟಿಕ್. ಇದು 2020 ಮಾಡಲು, ಸಿಂಗಲ್ ಓನರು, ಆಟೋಮೆಟಿಕ್, TSI ಹೈಲೈನ್ ಪ್ಲಸ್. ಹಾಂ, 50,000 ಓಡಿದೆ, ಸಿಂಗಲ್ ಓನರು. ಇದ್ರದ್ದು ಪ್ರೈಸ್ 9,75,000. 9,75,000 ಚೂರು ನೆಗೋಷಿಯೇಬಲ್. 2018 ವೈಟ್ ಕಲರ್ ಪೋಲೋ, ಸೆಕೆಂಡ್ ಓನರ್, 60,000 ರನ್ ಆಗಿರೋದು. ಹೌದು, ಹೈಲೈನು, ಪೆಟ್ರೋಲು, 1.2. ಇದು ಟೈರ್ ನೋಡಿ, ಅಲಾಯ್ ವೀಲ್ಸ್ ಎಲ್ಲ ಕ್ಲೀನ್ ಆಗಿದೆ, ನೀಟಾಗಿ ಕ್ಲೀನ್ ಇದೆ ಗಾಡಿ. ಹಾಂ, ಇದು ಏನು ಪ್ರೈಸ್ ಫಿಕ್ಸ್ ಮಾಡಿದಾರಣ್ಣ? 6,90,000 ಹೇಳ್ತೀವಿ, ಸ್ವಲ್ಪ ನೆಗೋಷಿಯೇಬಲ್. 6,90,000. ಸೀಟ್ ಕವರ್ ಮಾಡಿಫೈ ಆಗಿರೋದು ಇದು. ಲೆದರ್ ಶೀಟ್ ಕವರ್ ಇದೆ. ಹಾಂ, 2 ಏರ್ ಬ್ಯಾಗ್, ABS, 60,000 ಓಡಿದೆ. ಓಕೆ, ನೋಡಿ ಕಿಲೋಮೀಟರ್ ತೋರಿಸ್ತೀನಿ. 60,000 ಕಿಲೋಮೀಟರ್ ಓಡಿದೆ. ಇನ್ಬಿಲ್ಟೆಡ್ ಮ್ಯೂಸಿಕ್ ಸಿಸ್ಟಮ್, ಆಟೋಮೆಟಿಕ್ ಕ್ಲೈಮೇಟ್ ಕಂಟ್ರೋಲ್, AC ಇದೆ, ಕ್ರೂಸ್ ಕಂಟ್ರೋಲ್ ಎಲ್ಲ ಬರುತ್ತೆ. ಸೆಕೆಂಡ್ ಓನರ್ ಆಗಿದೆ. ಟೈರ್ ಕಂಡೀಷನ್ ನೋಡಿ, ಬ್ರ್ಯಾಂಡ್ ನ್ಯೂ ಟೈರ್ ಕಂಡೀಷನ್ ವಿತ್ ಅಲಾಯ್ ವೀಲ್ ಇದೆ. ಗುಡ್ ಕಂಡೀಷನ್ ಗಾಡಿ. 2018 ಸೆಕೆಂಡ್ ಓನರ್. ಇದ್ರದ್ದು ಪ್ರೈಸು 6,90,000 ಹೇಳ್ತಾ ಇದ್ದೀವಿ, ನೆಗೋಷಿಯಬಲ್ ಆಗುತ್ತೆ. ನಾನು ಕಾರ್ ತೊಗೊಳಕ್ಕೆ ಬಂದಾಗ ಹೆಲ್ಪ್ ಮಾಡಿದಾರೆ ಭಯ್ಯ ಫುಲ್. ಭಯ್ಯ ಅಪ್ಕ ನಾಮ್ ದೀಪಕ್. ಅಣ್ಣ ಈ ಕರೆಕ್ಟಾ ಹೇಗೆ? 2019 ಪೆಟ್ರೋಲ್, ಸಿಂಗಲ್ ಓನರ್. ಹಾಂ, SX ಆಪ್ಷನಲ್ ಇದೆ. ಕಿಲೋಮೀಟರ್ ಓಡಿರೋದು
57,000 ಹೊಡಿದೆ. ಪೆಟ್ರೋಲ ಡೀಸೆಲ್? ಪೆಟ್ರೋಲ್. ನಮ್ಮ ಸಬ್ಸ್ಕ್ರೈಬರ್ಸಿಗೆ ಮತ್ತು ಚಾನಲ್ಗೆ ಹೊಸಬ್ರು ಎಲ್ಲರಿಗೂ ಒಂದ್ಸತಿ ಇಂಟೀರಿಯರ್ ಹೆಂಗಿದೆ ತೋರಿಸ್ಬಿಡಿ ಶಶಾಂಕ್. 2018 ಈಕೋ ಸ್ಪೋರ್ಟ್ ಸಿಂಗಲ್ ಓನರ್ ಡೀಸೆಲ್, ಟೈಟಾನಿಯಂ ಆಪ್ಷನಲ್. 58,000 ಹೊಡಿದೆ. ಸಿಂಗಲ್ ಓನರು, ಫುಲ್ಲಿ ಲೋಡೆಡ್ ಗಾಡಿ, ಡೀಸೆಲ್ಲು, ಸಿಂಗಲ್ ಓನರ್. ಇದ್ರದ್ದು ಪ್ರೈಸು 8,25,000. ಬ್ರ್ಯಾಂಡ್ ನ್ಯೂ ಟೈರ್. ಅಣ್ಣ ಕಿಯಾ ಸೆಲ್ಟೋಸ್ 2023 ಡೀಸೆಲ್, ಫಸ್ಟ್ ಓನರ್, 17,000 ಕಿಲೋಮೀಟರ್ ಓಡಿದೆ. ಇದು ಫುಲ್ಲಿ ಲೋಡೆಡ್ GTX ಪ್ಲಸ್ ಆಟೋಮೆಟಿಕ್ ಡೀಸೆಲ್. ಇದ್ರದ್ದು ಪ್ರೈಸು 19,95,000. ನೆಗೋಷಿಯಬಲ್. ನೋಡ್ಕೋಬೋದು. ಅದು ಸುಲಭ ಇಲ್ಲ ಅದು. ಅದಂಗಾಯ್ತಣ್ಣ, ನಮ್ಮ ಕಾರ್ ನಾಲೆಜ್ ಅಷ್ಟಿಲ್ಲ, ನಾವು ಹೇಳೋಣ ಅಂದ್ರೆ ನಾನು ಸುಮ್ಮನೆ ಅಷ್ಟೇ. ಬೇರೆ ಆಗಿದ್ರೆ ಮಾತಾಡ್ತೀನಿ ಬೇಗ. 2018 ಸಿಂಗಲ್ ಓನರು, ಡೀಸೆಲ್ ಆಟೋಮೆಟಿಕ್ SX ಪ್ಲಸ್. 18 ಸಿಂಗಲ್ ಓನರು. 18 ಸಿಂಗಲ್ ಓನರ್. ಡೀಸೆಲ್ ಪೆಟ್ರೋಲ್? ಡೀಸೆಲ್. ಸೊ ಇದು ಡೀಸೆಲ್ ವೆಹಿಕಲ್. ಇಂಟೀರಿಯರ್ ತೋರಿಸ್ತೀವಿ, ಆಟೋಮೆಟಿಕ್. ಸೊ ಇಂಟೀರಿಯರ್ ನೋಡ್ಕೊಳ್ಳಿ. ನೋಡಿ ಇದು ಎಷ್ಟು ಓಡಿದೆ ಅಂದ್ರೆ ಅಣ್ಣ? ಸರ್ ಇದು ಹೊಡಿರೋದು ಒಂದೇ ನಿಮಿಷ ತೋರಿಸ್ಬೋದು. ನೋಡಿ ಕಿಲೋಮೀಟರ್ 51,400. ಸೊ ಇಲ್ಲಿ ನೋಡ್ಬೋದು 51,447 ರನ್ ಆಗಿರೋದು. ಸೆಕೆಂಡ್ ಓನರ್ ಅಲ್ಲ? ಸಿಂಗಲ್ ಓನರ್. ಸಿಂಗಲ್ ಓನರು. ಎಷ್ಟು ಕೋಟ್ ಮಾಡ್ತಿದ್ದೀರಣ್ಣ ಇದು? ಇದು 12 ಲಕ್ಷ. 12 ಲಕ್ಷ. 12 ಲಕ್ಷ ಹೇಳ್ತಾ ಇದ್ದೀನಿ. ಎಷ್ಟು ನೆಗೋಷಿಯೇಟ್ ಮಾಡ್ಬೋದಣ್ಣ ಅಂದಾಜು? ನಮ್ಮ ಗಾಡಿಗಳು ನಿಮಗೆ ಗೊತ್ತಲ್ಲ ಸರ್. ಸೊ ಒಂದು ಕಂಡೀಷನ್ ಇರುತ್ತೆ. ನೆಗೋಷಿಯೇಟ್ ಮಾಡೋದಂತರೂ ನಮ್ಮ ಮೇಲೆ ಬಿಟ್ಟಿದ್ದು. ನಮ್ಮ ಹತ್ರ ಸ್ಲೈಟ್ಲಿ ನೆಗೋಷಿಯೇಬಲ್. ಜಾಸ್ತಿ ಏನು ತುಂಬಾ ಎಕ್ಸ್ಪೆಕ್ಟ್ ಮಾಡಬೇಡಿ. 1 ಲಕ್ಷ 1.5 ಲಕ್ಷ ಸಿಗುತ್ತೆ ಅಂತ ಆ ಥರ ಏನು ಬರಲ್ಲ. ಗಾಡಿ ಕಂಡೀಷನ್ ಇರುತ್ತೆ, ಸೂಪರ್ ಕಂಡೀಷನ್ ಇರುತ್ತೆ. ಕರೆಕ್ಟಾ? 2016 ಪೆಟ್ರೋಲು, ಮ್ಯಾನ್ಯುವಲ್. ಪೆಟ್ರೋಲು, ಆಪ್ಷನಲ್. ಇದು ಕೂಡ ಸಿಂಗಲ್ ಓನರ್ ಅಣ್ಣ ಇದು? ಸೆಕೆಂಡ್ ಓನರು. 36,000 ಕಿಲೋಮೀಟರ್ ಹೊಡಿದೆ. 36,000 ಹೊಡಿದೆ. ಇದಕ್ಕೆ ಎಷ್ಟು ಕೋಟ್ ಮಾಡ್ತಿದ್ದೀರಣ್ಣ? ಇದು 9 lakh ಆಲ್ಮೋಸ್ಟ್. 9 lakh. 8,85,000 ಹೇಳ್ತೀವಿ. 30,000 ಹೊಡಿದಿರ ಅಂದ್ರೆ? ಓಕೆ. 36,000 ಹೊಡಿ. ಸೊ ನೋಡ್ಬೋದು, ಟೈರ್ ಕಂಡೀಷನ್ಸ್ ಚೆನ್ನಾಗಿದೆ, ಕಾರ್ದು ಲುಕ್ಕು ಚೆನ್ನಾಗಿದೆ. ಒಂದ್ಸತಿ ಇಂಟೀರಿಯರ್ ನೋಡ್ಕೊಂಬಿಡಿ. ಸೀಟ್ ಕವರ್ಸ್ ಚೆನ್ನಾಗಿದೆ. ಸೊ ಇನ್ಫೋಟೆಕ್ ಸಿಸ್ಟಮ್ ಹಾಕ್ಸ್ಕೊಂಡಿದ್ದಾರೆ ಅದು. ಹಾಂ, ABS ಅಲಾವಿಲ್ ಎಲ್ಲ ಇದೆ. ಓಕೆ. 8,85,000 ನೆಗೋಷಿಯೇಬಲ್. ಕಾರ್ ಬ್ರೆಜಾ 2019 ಫಸ್ಟ್ ಓನರ್ ಡೀಸೆಲ್ ಗಾಡಿ. 2019 ಫಸ್ಟ್ ಓನರ್ ಡೀಸೆಲ್ ವೆಹಿಕಲ್. ಓಕೆ. ಟಾಪ್ ಎಂಡ್ ವೆಹಿಕಲ್ಲು. GTI ಸಿಂಗಲ್ ಓನರು, 70,000 ಹೊಡಿದೆ. 70,000. ಇಂಟೀರಿಯರ್ ನೋಡ್ಬೋದು. ಇದು ಏರ್ ಬ್ಯಾಗ್ ABS ಎಲ್ಲ ಬರುತ್ತೆ. ಓಕೆ. ಮ್ಯೂಸಿಕ್ ಸಿಸ್ಟಮ್ ಹಾಕ್ಸ್ಕೊಂಡಿದ್ದಾರೆ. ಲಾಗಿನ್ಸ್ ಇದೆ, ಕಂಪನಿಯಿಂದ ಬರೋದು. ಟೈರ್ಸ್ ಎಲ್ಲ ಕಂಡೀಷನ್ಸ್ ಚೆನ್ನಾಗಿದೆ. ಇದು ಏನು ರೇಟ್ ಅಣ್ಣ? ಇದು 9 lakh ನೆಗೆದು. 9 lakh ನೆಗೋಷಿಯೇಬಲ್. ಓಕೆ. ಸೊ ನೆಕ್ಸ್ಟ್ ಕಾರ್ ಟಾಟಾ ನೆಕ್ಸಾನ್ EV ಅಣ್ಣ, ಇದ್ರ ಬಗ್ಗೆ ಒಂಚೂರು. 2020 ಸಿಂಗಲ್ ಓನರು, ಬರೀ 25,000 ಕಿಲೋಮೀಟರ್ ಹೊಡಿದೆ. ಜಸ್ಟ್ 25,000. ಓಕೆ. ಟಾಪ್ ಎಂಡ್ ಗಾಡಿ ಇದು. ಟಾಪ್ ಎಂಡ್ ವೆಹಿಕಲ್. XZ ಆಪ್ಷನಲ್ ಏನದು ಲಕ್ಸುರಿ ಅಂತ ಬರುತ್ತೆ. ಓಕೆ. ಫಸ್ಟ್ ಓನರು, ಡ್ಯೂಯಲ್ ಸೊ ನೀವು ನೋಡ್ಬೋದು, ಕಾರ್ ಕಲರು ಸೂಪರ್ ಆಗಿದೆ, ಟಾಪ್ ಎಂಡ್. ಜಸ್ಟ್ 25,000 ರನ್ ಆಗಿರೋದು. ಸನ್ರೂಫ್. ಇಂಟೀರಿಯರ್ ನೋಡಿ, ಕ್ರೇಜಿ ಮಾತ್ರ. ಕ್ರೂಸ್ ಕಂಟ್ರೋಲು, ಇನ್ಫೋಟೆಕ್ ಸಿಸ್ಟಮು, ಸನ್ ರೂಫು. ಹೊಸದು ಶೋರೂಮಿಂದ ತಂದಂಗಿದೆ ಅಣ್ಣ ಇದು ಕಾರು. ಸೊ ಇದು ಸರ್ ಗುಡ್ ಕಂಡೀಷನ್ ಗಾಡಿಗಳು ಸಿಗುತ್ತೆ. ಜಾಸ್ತಿ ನೆಗೋಷಿಯಬಲ್ ಎಕ್ಸ್ಪೆಕ್ಟ್ ಮಾಡ್ಬೋದು. ಒಂಚೂರು ಎಕ್ಸ್ಪೆಕ್ಟ್ ಮಾಡ್ಬೋದು. ಫಿಕ್ಸೆಡ್ ಪ್ರೈಸ್ ಅಂತ ನಾನು ಹೇಳ್ತೀನಿ. ಸ್ವಲ್ಪ ಸ್ಲೈಟ್ಲಿ. ಆಮೇಲೆ ನೆಗೋಷಿಯೇಬಲ್ ಅನ್ನೋದು ಅದು ಅವ್ರವ್ರ ಕೆಪಾಸಿಟಿ ಮೇಲೆ. ಅಂದ್ರೆ ಅದೇ ಗಾಡಿಗಳೆಲ್ಲ ಓನರ್ದು. ನಮ್ದು 2% ಬೇಸಿಸ್ ಅಲ್ಲಿ ಇದು ಮಾಡ್ತಾ ಇದೀವಿ. ಓಕೆ. ಬನ್ನಿ ಮಾಡ್ಕೊಡ್ತೀನಿ. ಇದಕ್ಕೆ ಏನ್ ಪ್ರೈಸ್ ಹೇಳ್ತಿದ್ದೀರಾ? ಪ್ರೈಸ್ 2020 ಫಸ್ಟ್ ಓನರ್, 25,000 ಕಿಲೋಮೀಟರ್ ಓಡಿದೆ. ಫುಲ್ ಟಾಪ್ ಎಂಡ್ ಗಾಡಿ. EV. ಇದು ಪ್ರೈಸು 9,50,000 ಹೇಳ್ತಾ ಇದೀವಿ. ನೆಗೋಷಿಯಬಲ್. 9,50,000 ನೆಗೋಷಿಯಬಲ್. ನೋಡ್ಬೋದು, ಯಾರಾದರೂ ಟಾಟಾ ನೆಕ್ಸಾನ್ EV ಫ್ಯಾನ್ ಫಾಲೋಯಿಂಗ್ ಇದ್ರೆ ಹೇಳಿ ಮಾಡಿಸಿರೋ ಕಾರ್ ಇದು. ಒಂದು ಸುಜುಕಿ ಎರ್ಟಿಗಾ ಅಣ್ಣಚೂರು. ಎರ್ಟಿಗಾದ ಬಗ್ಗೆ 2014 ಸಿಂಗಲ್ ಓನರ್, ZDI ಡೀಸೆಲ್,
ಓಕೆ ಹೌದು ಡೀಸೆಲ್ 80,000 ಓಡಿದೆ. 80,000 ಸಿಂಗಲ್ ಓನರ್ ಅಣ್ಣ? ಸಿಂಗಲ್ ಓನರ್. ಸಿಂಗಲ್ ಓನರ್. ಒಳಗಡೆ ನೋಡಿ ಲೆದರ್ ಸೀಟ್ಸ್ ಇದೆ, ಹೇರ್ ಬ್ಯಾಗ್, ABS ಇದೆ, ರಿವರ್ಸ್ ಪಾರ್ಕಿಂಗ್ ಕ್ಯಾಮ್ರಾ ಹಾಕೊಂಡಿದ್ದಾರೆ. ಓಕೆ 7 ಸೀಟರಲ್ಲಿ ನೋಡ್ತಿದ್ರೆ ಒನ್ ಆಫ್ ದ ಬೆಸ್ಟ್ ಕಾರ್. ಸಂಗ್ ದಿನ ಆಫೀಸ್ಗೆ ಎರ್ಟಿಗಾ ಒಳಗೆ ಹೋಗ್ತೀಯ, ಏನ್ ಹೇಳ್ತೀಯ ಎರ್ಟಿಗಾ ಬಗ್ಗೆ? ಇನೋವಾಗಿಂತ 7 ಸೀಟರಲ್ಲಿ ಖುಷಿ ಕೊಡೋದಿದೆ ಎರ್ಟಿಗಾನ? ಎರ್ಟಿಗಾ ನಿಜ. ಮೈಲೇಜ್ ಎಷ್ಟು ಬರ್ಬೋದು ಅಂತ ಕೇಳಿ. ಇನೋವಾನು ಅಷ್ಟೇ ಅಲ್ಲ ಅಣ್ಣ ಆಲ್ಮೋಸ್ಟ್ ಸೇಮ್. ಸೊ ನೆಕ್ಸ್ಟ್ ವೆಹಿಕಲ್ ಆನ್ ದಿ ಲಿಸ್ಟ್ ಇನೋವಾ 2014 ಈ ವರ್ಷನ್ 8 ಸೀಟರ್ ಸಿಂಗಲ್ ಓನರ್. 1,30,000 ಓಡಿದೆ. 1,30,000 ಓಡಿದೆ, ಸಿಂಗಲ್ ಓನರ್. ಇದು ಏನು ಪ್ರೈಸ್ ಅಣ್ಣ? ಇದು 12 lakh ಹೇಳ್ತಾ ಇದೀವಿ, ಸ್ಲೈಟ್ಲಿ ನೆಗೋಷಿಯಬಲ್ ಆಗುತ್ತೆ. 12 lakh ಸ್ಲೈಟ್ಲಿ ನೆಗೋಷಿಯಬಲ್. ಇದೆ ಗಾಡಿ. ಹಾಂ, ಆಕ್ಸಿಡೆಂಟ್ ಫ್ರೀ. 130 ಓಡಿದೆ. ಸೊ ಇಂಟೀರಿಯರ್ ನೋಡ್ಬೋದು. 2+3+3 8 ಸೀಟರ್. 8 ಸೀಟರ್ ಸಿಂಗಲ್ ಓನರ್, ವಿ ವರ್ಷನ್, ಹಾಂ, ಏರ್ ಬ್ಯಾಗ್, ABS ಎಲ್ಲ ಇದೆ. 1 lakh ಓಡಿದೆ. 1,30,000 ಓಡಿದೆ. 1,30,000. ಓಕೆ 2014 ಮಾಡಲ್, ಫಸ್ಟ್ ಓನರ್. ಓಕೆ, ಪ್ರೈಸ್ 12 lakh ಹೇಳ್ತಾ ಇದ್ವಿ, ಸ್ಲೈಟ್ಲಿ ನೆಗೋಷಿಯಬಲ್. ಕೆಲವರು ಇವಾಗ ಡ್ರೈವಿಂಗ್ ಸ್ಟಾರ್ಟ್ ಮಾಡಿದ್ರೆ ಸ್ವಲ್ಪ ಏನೋ ಸ್ಮಾಲ್ ಸೈಜ್ ಕಾರ್ ನೋಡೋಣ, ಒಂಚೂರು ಬಜೆಟ್ ಫ್ರೆಂಡ್ಲಿ ಕಾರ್ ನೋಡೋಣ ಅಂದರೆ, ಸೊ ಆಲ್ರೆಡಿ ಹಾಂ ಬಡ್ಜೆಟ್ ಅಲ್ಲಿ ಸ್ವಲ್ಪ ಏನದು ಅಂಡರ್ 4 lakhs 5 lakhs ಅಂಡರ್ 4 lakh ಜಾಸ್ತಿ ಹಾಂ ಕಮ್ಮಿ ಸಿಗುತ್ತೆ. ಅದೇ 3,80,000 3,70,000 ಅಲ್ಲಿ ಸಿಕ್ಬಿಡುತ್ತೆ ನಿಮಗೆ. 2018 ಮಾಡಲ್, ರೀಸೆಂಟಲ್ಲಿ ಮಾಡಲ್ ಬೇಕಂದ್ರೆ ಬಂದಿದೆ. ಅದೇ. ಸೊ ಫ್ಯಾಮಿಲಿ ಆಫ್ 4 ಮೆಂಬರ್ಸು 3 ಜನ ಇದ್ದು ನೀವು ಕಾರ್ ನೋಡ್ತಿದ್ರೆ ಒಂದು 3.5-4 lakhs ಅಲ್ಲಿ ನೋಡ್ತಿದ್ರೆ ವ್ಯಾಗ್ನರ್ ಒಂದು ತೋರಿಸಿದ್ವಿ. ನೆಕ್ಸ್ಟ್ ಕ್ವಿಡ್ ಅಣ್ಣ, ಇದು ಯಾವ ಮಾಡಲು? 2016 ಸೆಕೆಂಡ್ ಓನರು, 23,000 ಕಿಲೋಮೀಟರ್ ಓಡಿದೆ. ಓಕೆ, ಬರೀ 23 ಓಡಿದೆ. ಏನಣ್ಣ ಇದು ಪ್ರೈಸ್? ಈ ವರ್ಷನು ನೋಡಿ RXT ಅಂತ, ಇದು ಟಾಪ್ ಎಂಡ್ ಇದ್ದಲ್ಲಿ. ಸೊ ಟಾಪ್ ಎಂಡ್ ವರ್ಷನ್ ಆಪ್ಷನಲ್ ಅಂತ ಬರುತ್ತೆ. ಓಕೆ, ಇದು RXT. ಹಾಂ, ಇದು ಪ್ರೈಸ್ ಒಂದು 3,70,000. 3,70,000 ನೆಗೋಷಿಯಬಲ್. ಸೊ ನೀವು ಬಜೆಟ್ ಫ್ರೆಂಡ್ಲಿ ನೋಡ್ತಿದ್ರೆ, ಸ್ಮಾಲ್ ಸೈಜ್ ಕಾರಲ್ಲಿ ನೋಡ್ತಿದ್ರೆ ಕ್ವಿಡ್ ಒನ್ ಆಫ್ ದಿ ಬೆಸ್ಟ್ ಆಪ್ಷನ್. ಓಲ್ಡ್ ಈಸ್ ಗೋಲ್ಡ್. ಮಾರುತಿ 800 ಇನ್ನೂ ಯಾರಾದರೂ ನೋಡ್ತಿದ್ರೆ ರೆಟ್ರೋ ಕಲೆಕ್ಷನ್ ಮಾಡಬೇಕು, ಅದು ಇದು ಮಾಡ್ಬೇಕಂತಿದ್ರೆ 5 ಗೇರ್ಸ್ ಕಾರ್. 5 ಗೇರ್ 2000 ಮಾಡಲು. 2000 ಮಾಡಲ್. ಇಂಟೀರಿಯರ್ ಫುಲ್ ಚೇಂಜ್ ಮಾಡಿದ್ದಾರೆ, ಸೀಟ್ ಎಲ್ಲ. ಇದು ಏನಣ್ಣ ಪ್ರೈಸ್? ಪ್ರೈಸ್ ಇದು ಫೈನಲ್ 80,000 ಕೊಡ್ತೀನಿ ಅಂತ ಹೇಳಿದ್ದಾರೆ. ಓಕೆ, 80,000. 18 ಅಲ್ಲ 80K. ಸೊ ಎನಿಬಡಿ 80,000 ಒಳಗೆ ಕಾರ್ ನೋಡ್ತಿದ್ರೆ ಮಾರುತಿ 800 ಇಲ್ಲಿದೆ. ಬಜೆಟ್ ಫ್ರೆಂಡ್ಲಿ ನೋಡ್ತಿದ್ರೆ ಸ್ಯಾಂಟ್ರೋ. ಅಣ್ಣ ಸ್ಯಾಂಟ್ರೋ ಬಗ್ಗೆ? ಸ್ಯಾಂಟ್ರೋ 2010 ಮಾಡಲ್, ಸೆಕೆಂಡ್ ಓನರ್. ಓಕೆ, 90,000 ನೋಡಿದೆ. 99,000 99,000 ಸೆಕೆಂಡ್ ಓನರ್. GLS ವೇರಿಯಂಟ್ ಇದು. ನೋಡ್ಬೋದು ಎಲ್ಲ. ಪವರ್ ವಿಂಡೋಸ್, ಮ್ಯೂಸಿಕ್ ಸಿಸ್ಟಮ್ ಇದೆಲ್ಲ ಇದೆ. ಓಕೆ, ಇದು ಮಿಡ್ ವೇರಿಯಂಟ್ ಟೈಪ್ ಹೆಂಗೆ ಅಣ್ಣ? ಅಲ್ಲ, GLS ಮಿಡ್ ವೇರಿಯಂಟ್. ಇದು ಏನು ಪ್ರೈಸ್ ಹೇಳ್ತಿದ್ದೀರಿ? 2,25,000. ಸ್ಲೈಟ್ಲಿ ನೆಗೋಷಿಯಬಲ್. 2013 ಮಾಡಲ್ ಅಲ್ಲ ಇದು? ಇಲ್ಲ 2010 ಮಾಡಲ್. ಓಕೆ, 2011 ಸ್ಪೋರ್ಟ್ಸ್ ಗಾಡಿ. ಓ ಸಾರಿ, i10 2011 ಸ್ಪೋರ್ಟ್ಸ್. ಸೆಕೆಂಡ್ ಓನರ್, 63,000 ಕಿಲೋಮೀಟರ್ ಓಡಿದೆ. ಓಕೆ, ಇಂಟೀರಿಯರ್ ನೋಡಿ, ಸೊ ಇಂಟೀರಿಯರ್ ನೋಡ್ಬೋದು. ಇನ್ಬಿಲ್ಟ್ ಮ್ಯೂಸಿಕ್ ಸಿಸ್ಟಮ್ ಇದೆ. ಹಾಂ, ಗಾಡಿ ಚೆನ್ನಾಗಿದೆ. ನಂದು ಒನ್ ಆಫ್ ದಿ ಫೇವ್ರೆಟ್ ಕಾರ್ i10. ಇದು ಏನು ಪ್ರೈಸ್ ಫಿಕ್ಸ್ ಮಾಡಿರೋದು? ಇದು 2,95,000. 2,95,000. ಹೆಡ್ಲೈನ್ ಹಾಕ್ಬಿಟ್ಟಿದ್ದೀವಿ. ಓಕೆ, 5,000 to 10,000 ಹೆಚ್ಚು ಕಮ್ಮಿ. 5,000 to 10,000 ನೆಗೋಷಿಯೇಟ್ ಮಾಡ್ಬೋದು. ಓಕೆ, ಕಂಡೀಷನ್, ಕಲರು ಚೆನ್ನಾಗಿದೆ. ಅಣ್ಣ ನೆಕ್ಸ್ಟ್ ಮತ್ತೊಂದು i10 2012 ಮಾಡಲ್ಲು. 2012 ಮ್ಯಾಗ್ನಾ. ಇದು ಸ್ಪೋರ್ಟ್ಸ್, ಇದು ಮ್ಯಾಗ್ನಾ. ಸ್ಪೋರ್ಟ್ಸು, ಇದು ಮ್ಯಾಗ್ನಾ. ಮಿಡಲ್ ವರ್ಷನ್. ಓಕೆ, ಇದು 43,000 ಕಿಲೋಮೀಟರ್ ಓಡಿದೆ. 40,000 ರನ್ ಆಗಿರೋದು. 43,000. ಸಿಂಗಲ್ ಓನರ್ ಅಣ್ಣ ಇದು? ಸೆಕೆಂಡ್ ಓನರ್. ಓಕೆ, ಇಂಟೀರಿಯರ್ ಇದಕ್ಕೂ ಕವರ್ ಎಲ್ಲ ಹಾಕೊಂಡಿದೆ. ಹಾಂ, ಸೀಟ್ ಕವರ್ ಎಲ್ಲ ಕಂಡೀಷನ್ ಚೆನ್ನಾಗಿದೆ. ಇದಕ್ಕೆ ಇನ್ಬಿಲ್ಟೆಡ್ ಮ್ಯೂಸಿಕ್ ಬರಲ್ಲ, ಮ್ಯೂಸಿಕ್ ಸಿಸ್ಟಮ್. ಹಾಂ, ಸೊ ಮ್ಯೂಸಿಕ್ ಸಿಸ್ಟಮ್ ಬೇಕಂದ್ರೆ ಹಾಕ್ಸ್ಕೋಬೇಕು. ಹಾಕ್ಸಿರೋದು ನೋಡಿ. ಹಾಂ, ಗಾಡಿ ಕಂಡೀಷನ್ ಎಲ್ಲ ಚೆನ್ನಾಗಿರುತ್ತೆ. ಚೆನ್ನಾಗಿದೆ. ಹಾಂ, ಇದೆ. ಓಕೆ ಅಣ್ಣ. ಪ್ರೈಸ್ ಕೋಟ್ ಮಾಡಿರೋದು? ಇದು 3,25,000 ನೆಗೋಷಿಯಬಲ್. 3,25,000 ನೆಗೋಷಿಯಬಲ್. ಸೊ ಈ ಕಾರ್ 2,95,000,
ಇದು 3,25,000. ಇದು ಸ್ಪೋರ್ಟ್ಸು 2011, 11, ಮ್ಯಾಗ್ನಾ 2012. 12. ಎರಡು I10. ಸೊ I10 ಲವರ್ಸ್ ಇದ್ರೆ ನೋಡ್ಬೋದು. ಒಂದು ಹೋಂಡಾ ಬ್ರಿಯೋ ಇದೆ ಇಲ್ಲಿ. ಹೋಂಡಾ ಬ್ರಿಯೋ 2012 ಸಿಂಗಲ್ ಓನರು, 41,000 ಕಿಲೋಮೀಟರ್ ಓಡಿದೆ. 41,000. ವಿ ವರ್ಷನ್. ವಿ ಅಂದರೆ ಅದು ಟಾಪ್ ಎಂಡ್. ಅದಕ್ಕಿಂತ ಇನ್ನೊಂದು ಟಾಪ್ ಇದೆ VX. ಹಾಂ. ABS ಅವಾಗಿನೆಲ್ಲ ಬರುತ್ತೆ. ಸೊ ಬ್ರಿಯೋ ನೋಡ್ಬೋದು. ಏರ್ ಬ್ಯಾಗ್ ಇದೆ, ABS ಇದೆ, ಅಲಾಯ್ ವೀಲ್ ಬರುತ್ತೆ, ಲಾಕಿಂಗ್ ಇದೆ, ಇನ್ಬಿಲ್ಟೆಡ್ ಮ್ಯೂಸಿಕ್ ಸಿಸ್ಟಮ್ ಇದೆ. ಹಾಂ. ಬರೀ 41,000 ಕಿಲೋಮೀಟರ್ ಓಡಿದೆ. ಸಿಂಗಲ್ ಓನರ್ ಗಾಡಿ. 41,000 ಸಿಂಗಲ್ ಓನರ್. ಲೋನ್ ಬೇಕಾಗುತ್ತೆ, 2-3 ವರ್ಷ ಲೋನ್ ಆಗುತ್ತೆ. ಹಾಂ. 2012 ಗಾಡಿ ಅಲ್ವಾ. ಇದ್ರದ್ದು ಪ್ರೈಸ್ 3,95,000 ನೆಗೋಷಿಯಬಲ್. 3,95,000 ನೆಗೋಷಿಯಬಲ್. ಸೊ ಇದು ಬ್ರಯೋನು ಒಳ್ಳೆ ಕಾರ್ ಅಲ್ಲ ಅಣ್ಣ? ಹೌದು, 1.2 ಇಂಜಿನ್. 1.2 ಇಂಜಿನ್. ಇಷ್ಟೊತ್ತು ಎಲ್ಲ ಕಾರ್ ಡಿಸ್ಕ್ರಿಪ್ಷನ್ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಸೊ ನನ್ಗೆ ಹಾರ್ಡ್ಲಿ ಒಂದು ಸ್ವಲ್ಪ ಜನ ಸಬ್ಸ್ಕ್ರೈಬರ್ಸ್ ಇದ್ದಾರೆ, ಬಟ್ ಅವ್ರಿಗೆ ಹೆಲ್ಪ್ ಆಗುತ್ತೆ. ಇಲ್ಲ ಸುಮಾರು ಜನ ನೋಡೋರ್ಗೂ ಹೆಲ್ಪ್ ಆಗುತ್ತೆ, ಬಿಕಾಸ್ ಸೆಕೆಂಡ್ ಹ್ಯಾಂಡ್ ಕಾರ್ ಸುಮಾರು ಜನ ನೋಡ್ತಾರೆ. ಸೊ ಥ್ಯಾಂಕ್ಸ್ ಅ ಲಾಟ್ ಅಣ್ಣ. ನಮ್ಮ ವಿಡಿಯೋ ನೋಡಲಿ, ಕಸ್ಟಮರ್ ಬರಲಿ, ಗಾಡಿ ಬಂದು ನೋಡಲಿ, ಅವ್ರಿಗೆ ಇಂಟ್ರೆಸ್ಟ್ ಆಯಿತು ಗಾಡಿ ಮೇಲೆ ಅಂದರೆ ಪ್ರೈಸ್ ನೆಗೋಷಿಯಬಲ್ ಮಾಡ್ಕೊಡ್ತೀವಿ. ಓಕೆ ಅಣ್ಣ, ಥ್ಯಾಂಕ್ ಯು ಸೋ ಮಚ್ ಅಣ್ಣ. ಥ್ಯಾಂಕ್ ಯು ಅಂಕಲ್. ನಮಸ್ತೆ, ಹೇಗಿದ್ದೀರಿ? ಚೆನ್ನಾಗಿದ್ದೀರಾ? ಹಾಂ ಅಂಕಲ್, ಚೂರು ಕಾರ್ ಮಾರ್ಟ್ ಸ್ಟಾರ್ಟ್ ಆಗಿ ಎಷ್ಟು ವರ್ಷ ಆಯಿತು? ಚೂರು ಹಿಸ್ಟ್ರಿ, ಒಂದು ನಿಮ್ಮ ಇಂಟ್ರೊಡಕ್ಷನ್ ಒಂಚೂರು. ಬೇಸಿಕ್ಲಿ ನಾವು ಬೆಂಗಳೂರಿನವರು. ಹಾಂ. ಇಲ್ಲೇ ಸೌತ್ ಬ್ಯಾಂಗ್ಳೂರಿನಲ್ಲೇ ಹುಟ್ಟಿ ಬೆಳೆದಿರೋರು. ಓಕೆ. ಸೊ ನಮಗೆ ಇಲ್ಲೇ ಶೋರೂಮು, ಬಿಸ್ನೆಸ್ಸು, ಓದಿದ್ದು, ಕಲ್ತಿದ್ದು ಎಲ್ಲ ಇಲ್ಲೇನೆ. ಹಾಂ. ನಾನು ಆಟೋಮೊಬೈಲ್ ಫೀಲ್ಡ್ ಆಲ್ಮೋಸ್ಟ್ 30 ಇಯರ್ಸ್ ಆಯ್ತು ಇವಾಗ. ಓಕೆ. 30 ಇಯರ್ಸಿಂದ ನಾನು ಈ ಫೀಲ್ಡಲ್ಲಿ ಇದ್ದೀನಿ. ಹಾಂ. ಇದು ಕಾರ್ ಬಿಸ್ನೆಸ್ಸು ಅಫಿಷಿಯಲ್ ಆಗಿ ನಾವು ಬಂದಿದ್ದು 2006 ಇಂದ ಬಂದಿದ್ದು. 2006. ಓಕೆ. ಅಂದರೆ ಮುಂಚೆ ಬೇರೆ ಕಡೆ ಎಲ್ಲಾದರೂ ಮಾಡಿದ್ರಾ ಅಥವಾ ಇದೇ ನೀವು ಸ್ಟಾರ್ಟ್ ಮಾಡಿದ್ರಾ ಅಂಕಲ್? ಇಲ್ಲ, ನಾವು ಇಲ್ಲಿ ವಿವಿಪುರಮಲ್ಲಿ ಇದ್ವಿ. ನಾವು ವಿವಿಪುರಮಲ್ಲಿ, ವಾಸವಿ ಟೆಂಪಲ್ ರೋಡಲ್ಲಿ. ಓಕೆ. ಅಲ್ಲಿಂದ ಇಲ್ಲಿ 11 ಇಯರ್ಸ್ ಆಯ್ತು ಈ ಕಡೆಗೆ ಬಂದು. 10 ಇಯರ್ಸ್ ಇದ್ವಿ. ಇಲ್ಲೊಂದು 10 ಇಯರ್ಸ್ ಇಲ್ಲಿಗೆ ಬಂದಿದ್ದೀವಿ ಇವಾಗ. ಇದು ಸ್ಟಾರ್ಟ್ ಆಗಿ ಇವಾಗ 11 ಇಯರ್ಸ್ ಆಯ್ತು. ನಾವು ಕಾರ್ ತಗೊಂಡ್ವಿ ಅಂಕಲ್, ಹೆಲ್ಪ್ ಮಾಡಿದ್ರಿ ನೀವು ನಮಗೆ ತಗೊಳಕ್ಕೆ. ಥ್ಯಾಂಕ್ ಯು ಸೋ ಮಚ್ ಅಂಕಲ್. ಕಾರ್ ಚೆನ್ನಾಗಿದೆ ಅಂಕಲ್. ಖುಷಿಗೆ ಯೂಟ್ಯೂಬ್ ಮಾಡ್ಕೊಡ್ತೀವಿ, ಒಂದು ಮಾಡೋಣ ಅಂತೇಳಿ. ಆಮೇಲೆ ರೆಗ್ಯುಲರ್ ಆಗಿ ಮಾಡಿ, ಸಬ್ಸ್ಕ್ರೈಬರ್ಸ್ ಹೆಲ್ಪ್ ಆಗುತ್ತೆ, ನಮಗೂ ಸಪೋರ್ಟ್ ಆಗುತ್ತೆ. ಹೌದು ಅಂಕಲ್, ನಿಮ್ಗೂ ಇಂಪ್ರೂವ್ ಆಗುತ್ತೆ. ಆಮೇಲೆ ನಿಮ್ದು ಕಾರ್ ಮಾರ್ಟಲ್ಲಿ ನಂದು ಎಕ್ಸ್ಪೀರಿಯನ್ಸು ಚೆನ್ನಾಗಿತ್ತು. ನಾನೇನು ಬಜೆಟ್ ಇಟ್ಕೊಂಡ್ ಬಂದಿದ್ದೆ, ಆಮೇಲೆ ನಂಗೇನು ಎಕ್ಸ್ಪೆಕ್ಟೇಷನ್ಸ್ ಇತ್ತಲ್ಲ, ಆ ಕಾರೇ ನನಗೆ ಸಿಕ್ತು. ನೆಗೋಷಿಯೇಬಲ್, ಅದು ನಂಗೆ ಇಷ್ಟ ಆಯ್ತು. ಆಮೇಲೆ ಕಾರ್ ಕಂಡೀಷನ್ ಎಲ್ಲ ಚೆನ್ನಾಗಿದೆ ಅಂಕಲ್. ನಾನು ಮೊನ್ನೆ ಲಾಂಗ್ ತೊಗೊಂಡು ಹೋದೆ, ಖುಷಿ ಆಯ್ತು ನಂಗೆ. ಆಲ್ಮೋಸ್ಟ್ ಇವಾಗ ಏನು ಅಂದರೆ ಇಲ್ಲಿ ಇರೋ ವೆಹಿಕಲ್ಸ್ ಎಲ್ಲ ನಾವು ಚೆಕ್ ಮಾಡಿರ್ತೀವಿ. ಆಲ್ಮೋಸ್ಟ್ ಸರ್ಟಿಫೈ ಮಾಡ್ದಂಗೆ ನಾವು ಎಲ್ಲ ಚೆಕ್ ಮಾಡಿ ಆಕ್ಸಿಡೆಂಟ್ ಫ್ರೀ ವೆಹಿಕಲ್ಸ್ ಮಾತ್ರ ನಿಲ್ಲಿಸ್ತೀವಿ. ಆಮೇಲೆ ಮೀಟರ್ ಟ್ಯಾಂಪರ್ ಆಗಿರಲ್ಲ ಇಲ್ಲಿ, ಎಲ್ಲ ಜಿನಿಯನ್ ಕಾರ್ಸ್ ಇರುತ್ತೆ. ನೀವು ಮಾರ್ಕೆಟಲ್ಲಿ ಚೆಕ್ ಮಾಡ್ಬೋದು. ನಮ್ದು ಸ್ವಲ್ಪ ಪ್ರೈಸಿಂಗಲ್ಲಿ ಸ್ವಲ್ಪ ಹೆಚ್ಚು ಕಮ್ಮಿ ಇರ್ಬೋದು, ಬಟ್ ಕ್ವಾಲಿಟಿಲಿ ನಾವು ಟಾಪಲ್ಲಿ ಇರ್ತೀವಿ ಯಾವಾಗಲೂ. ಆಲ್ ಮೈ ಕಸ್ಟಮರ್ಸ್ ಆರ್ ಸೋ ಫಾರ್ ವೆರಿ ಹ್ಯಾಪಿ. ಓಕೆ. ಐ ಕ್ಯಾನ್ ಸಿ ಅವರ್ ರಿವ್ಯೂಸ್ ಆಲ್ಸೋ. ಸೊ ಓನರ್ ಅಂಕಲ್ ಕೂಲ್ ಆಗಿದ್ದಾರೆ, ಆರಾಮಾಗಿ ಹೆಲ್ಪ್ ಮಾಡ್ತಾರೆ, ನೆಗೋಷಿಯೇಟ್ ಮಾಡ್ತಾರೆ. ಸೊ ನೆಗೋಷಿಯೇಟ್ ಮಾಡೋದು ಏನಿದ್ರು ನಾವ್ ಹೆಂಗ್ ಮಾತಾಡ್ತೀವಿ ಅದ್ರ ಮೇಲೆ ಹೋಗುತ್ತೆ, ಮತ್ತೆ ಕಾರ್ ಓನರ್ ಎಕ್ಸ್ಪೆಕ್ಟೇಷನ್ಸ್ ಮೇಲೂ ಇರುತ್ತೆ. ಯೂಸ್ಡ್ ಕಾರಲ್ಲಿ ಏನಂದ್ರೆ ದೇರ್ ಇಸ್ ನೋ ಫಿಕ್ಸ್ಡ್ ಪ್ರೈಸ್, ಈ ಮಾಡ್ಲಿಕ್ಕೆ ಇಷ್ಟೇ ಅಂತ ಬರ್ತಾರೆ ಕೆಲವರು, ಆ ತರ ಇರಲ್ಲ. ಕಾರ್ ಮೇಲೆ ಹೋಗುತ್ತೆ. ದೇರ್ ಆರ್ ಸೋ ಮೆನಿ ಫ್ಯಾಕ್ಟರ್ಸ್ ವೆನ್ ದ ಪ್ರೈಸ್ ಇಸ್ ಡಿಸೈಡೆಡ್. ಕಾರ್ ಮೇಲೆ ಹೋಗುತ್ತೆ, ಅದಾದ್ಮೇಲೆ ಓನರ್ ಸೆಲ್ಲರ್ ಮೇಲೆ ಹೋಗುತ್ತೆ, ಹೋಗುತ್ತೆ. ಸೊ ಅದು ಇಷ್ಟೇ ಫಿಕ್ಸೆಡ್ ಅಂತಿಲ್ಲ. ಬಟ್ ವಿ ಸಿ ದಟ್ ನಾವು ಏನ್ ಪ್ರೈಸ್ ಕೊಟ್ಟು ಮಾಡಿರ್ತೀವೋ ಅದು ನಿಯರೆಸ್ಟ್ ಇರುತ್ತೆ ಆಲ್ಮೋಸ್ಟ್. ತುಂಬಾ ಡಿಫ್ರೆನ್ಸ್ ಅಲ್ಲಿ ಪ್ರೈಸಿಂಗ್ ನಾವು ಕೊಡೋದಿಲ್ಲ. ಅವ್ರು ಏನಾದ್ರು ಹೇಳಿರ್ತಾರಲ್ಲ ಆ ಪ್ರೈಸ್ಗೆ ನಾವು ಸ್ವಲ್ಪ ಅದು ಒಂದು 10-15 ಸಾವಿರ ರೂಪಾಯಿ ಜಾಸ್ತಿ ಹೇಳಿ, ಯಾಕೆಂದ್ರೆ ನೆಗೋಷಿಯೇಟ್ ಆಗ್ಬೇಕಲ್ಲ, ಫೈನಲ್ ಪ್ರೈಸ್ ಹೇಳಿರ್ತಾರೆ. ಒಂದೊಂದ್ಸಲ ಇನ್ನೂ ಸ್ವಲ್ಪ ಕಮ್ಮಿಗೂ ಸಿಕ್ಬಿಡುತ್ತೆ. ಸೊ ಎಲ್ಲ ಕಾರ್ ವಿಡಿಯೋ ಮಾಡ್ಕೊಂಡೆ ಅಂಕಲ್. ಥ್ಯಾಂಕ್ ಯು ಸೋ ಮಚ್ ಅಗೇನ್. ಒಂದು ಅಪರ್ಚುನಿಟಿ ಕೊಟ್ರಿ ನಮ್ಗೆ ಚಾನಲ್ಗೆ. ಮಾಡೋಣ, ಇನ್ನೂ ಚೆನ್ನಾಗಿ ಮಾಡಿ. ನಮಗೂ ಬಿಸ್ನೆಸ್ ಹೆಲ್ಪ್ ಆಗುತ್ತೆ ನಿಮ್ಮ ಕಡೆಯಿಂದ. ಓಕೆ, ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ಸ್ ಅಲಾಟ್ ಅಂಕಲ್. ನಾನು ಇವತ್ತು ಈ ವಿಡಿಯೋ ಮಾಡಿರೋ ರೀಸನ್ ಬಂದು, ಲೈಕ್ ನಾನು ಕಾರ್ ತೊಗೋಬೇಕಾದ್ರೆ ಸುಮಾರಷ್ಟು ಸೆಕೆಂಡ್ ಹ್ಯಾಂಡ್ ಕಾರ್ಸ್ ಹೋದೆ. ಆಲ್ಮೋಸ್ಟ್ ಒಂದು 70 to 80 ಕಾರ್ಸ್ ನೋಡಿದೆ. ಬಟ್ ಫೈನಲಿ ನನಗಿಷ್ಟ ಆಗಿದ್ದು ಕೌಸ್ತುಭ ಕಾರ್ ಮಾರ್ಟಲ್ಲಿ ನಾನು ತೊಗೊಂಡಿದ್ದು ಸೆಲೆರಿಯೋ.
ಸೊ ನೀವು ಯಾರಾದರೂ ಸೆಕೆಂಡ್ ಹ್ಯಾಂಡ್ ಕಾರ್ ನೋಡ್ತಾ ಇದ್ರಿ ಅಥವಾ ನಿಮ್ಗೆ ತೊಗೋಬೇಕನ್ನೋ ಇಂಟ್ರೆಸ್ಟ್ ಇದ್ದರೆ ಐ ವಿಲ್ ಸಜೆಸ್ಟ್ ಒಂದು ಸತಿ ನೀವು ಇಲ್ಲಿ ಹೋಗಿ ಭೇಟಿಯಾಗಿ ಸುಮಾರಷ್ಟು ಕಾರ್ ಅವೈಲೇಬಲ್ ಇದ್ದಾವೆ, ನೋಡಿ ನಿಮಗೆ ಯಾವ್ದು ಇಷ್ಟ ಆಗುತ್ತೆ ಯು ಕ್ಯಾನ್ ಬೈ ಇಟ್. ಸೊ ಇಲ್ಲಿ ಓನರ್ ಅಂಕಲ್ ಕೂಡ ಕೂಲ್ ಆಗಿದ್ದಾರೆ, ಯಾರಿಗೂ ಫೋರ್ಸ್ ಮಾಡಲ್ಲ ಇದೇ ತೊಗೊಳ್ಳಿ ಹಾಗೆ ಹೀಗೆ ಅಂದ್ಕೊಂಡು. ಸೋ ಫಾರ್ ಐ ಆಮ್ ಹ್ಯಾಪಿ ವಿತ್ ಮೈ ಕಾರ್. ಚೆನ್ನಾಗಿ ಪರ್ಫಾರ್ಮ್ ಆಗ್ತಾಯಿದೆ ಇಲ್ಲಿವರೆಗೂ. ಸೊ ನಾನು ಆಲ್ಮೋಸ್ಟ್ ಪರ್ಚೇಸ್ ಮಾಡಿ ಒಂದು 2 ವೀಕ್ಸ್ ಆಯಿತು. ಅದ್ರದ್ದು ಗ್ಲಿಮ್ಸ್ ಇವಾಗ ನೀವು ನೋಡ್ಬೋದು. ಥ್ಯಾಂಕ್ಸ್ ಅ ಲಾಟ್.